ನೋಡಿ, ಇಡ್ಲಿ ವಡೆ ಎಲ್ಲರಿಗೂ ಗೊತ್ತಿದೆ. ಇಡ್ಲಿ ವಡೆ ಚಟ್ನಿ ಸಾಂಬಾರು ಅದು ನೋನ್ ಫ್ಯಾಕ್ಟ್. ಆದರೆ ಇಡ್ಲಿ ವಡಾಪಾವ್ ಗೊತ್ತಿದೆಯಾ ಯಾರಿಗಾದರೂ? ನನ್ನದೇ ಕ್ರಿಯೇಟಿವಿಟಿ ಇದು. ಮಕ್ಕಳಿಗೆ ಯಾವಾಗಲೂ ಇಡ್ಲಿ ಮಾಡಿದ್ದೀನಿ ಟಿಫನ್ಗೆ ಅಂದರೆ ಅಯ್ಯೋ ಹೋಗಮ್ಮ ಬೋರು ಅಂತಾರೆ. ಸೇಮ್ ಇಡ್ಲಿ ಹಿಟ್ಟು ಬಳಸ್ಕೊಂಡು ಒಂದು ಆಂಬೊಡೆ ಮಾಡಿಬಿಟ್ಟು ಅದರೊಳಗಡೆ ಇಟ್ಬಿಟ್ಟು ಕೊಟ್ಟರೆ ವಡಾಪಾವ್ ಥರ, ಆಲೂಗೆಡ್ಡೆ ವಡಾಪಾವ್ ಮಾಡ್ತೀವಿ ನೋಡಿ, ಅದೇ ಥರ ಇಡ್ಲಿ ವಡಾಪಾವ್ ಥರ ಕೊಡೋದಿದು. ಭಾಳ ಡಿಫ್ರೆಂಟಾಗಿರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನು ಒಂದು 1 hour ಬಿಫೋರು ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ನೆನೆಸ್ಕೋಬೇಕು. ನಾನಿಲ್ಲಿ 1 ಕಪ್ ಅಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಮತ್ತು ಇದನ್ನು ನೆಂದಂಥ ಕಡಲೆಬೇಳೆನ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕಿದ್ದನ್ನು ತರಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ವಿಡಿಯೋಲಿ ನೋಡ್ತಾ ಇದ್ದೀರಲ್ಲ ಆ ಥರ. ಆಂಬೊಡೆಗೆ ಯಾವಾಗಲೂ ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ಕೋರ್ಸಾಗಿ ರವೆ ಥರನೇ ರುಬ್ಬಬೇಕು. ಮತ್ತು ಇಲ್ಲಿ ಉಳಿಸ್ಕೊಂಡಿರೋದು ಹೇಳಿದ್ನಲ್ಲ, ಇದು ಮಧ್ಯ ಒಂದೊಂದು ಕಡಲೆಬೇಳೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಉಳಿಸ್ಕೊಂಡು ಮಿಕ್ಕದನ್ನ ರುಬ್ಬಿರೋದನ್ನು ಬೇಸನ್ಗೆ ಹಾಕ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಹೆಚ್ಚಿದಂಥ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ. ನಾನು ಅದನ್ನು ಹಾಕಿಲ್ಲ ಇವತ್ತು, ಬರೀ ಕೊತ್ತಂಬರಿ, ಕರಿಬೇವು, ಪುದೀನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಮತ್ತು 2 ಈರುಳ್ಳಿನ, ಮತ್ತು 3 ರಿಂದ 4 ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿನ ಚೆನ್ನಾಗಿ ಫೈನ್ ಚಾಪ್ ಮಾಡಿದ್ದೀನಿ ಚಾಪರಲ್ಲಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಂಬೊಡೆ ಹಿಟ್ಟು ರೆಡಿಯಾಗಿದೆ. ಬೇಕಿದ್ದರೆ ನೀವು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಬೋದು, ಬಟ್ ನಾನು ಇವತ್ತು ಫ್ರೆಶ್ಶಾಗಿ ತುರಿದಿರೋ ತೆಂಗಿನಕಾಯಿ ತುರಿ ಇರಲಿಲ್ಲ, ಸೊ ಹಾಗಾಗಿ ನಾನು ಹಾಕಿಲ್ಲ. ಹಾಕಿದ್ರೆ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ದೊಡ್ಡ ಸೈಜ್ ವಡೆ ಮಾಡೋದಕ್ಕೋಸ್ಕರ ಒಂದೊಂದು ಉಂಡೆ, ಒಂದು ನಿಂಬೆಹಣ್ಣು ಸೈಜ್ಗೆ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು 1 by 1 ಕಾದಿರೋ ಎಣ್ಣೆಯಲ್ಲಿ ವಡೆನ ಕರೆದು ತೆಗಿತಾಯಿದ್ದೀನಿ. ಯಾಕಂದರೆ ನಾವು ಒಳಗಡೆ ಇಡೋಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗತ್ತೆ. ಈ ವಡಾಪಾವೆಲ್ಲ ನೋಡಿದ್ದೀರ ಅಲ್ವಾ ನೀವು, ಒಳಗಡೆ ಬೋಂಡ ಥರ ಇಟ್ಟು ಮೇಲೆ ಪಾವ್ ಒಳಗಡೆ ಇಟ್ಕೊಡ್ತಾರೆ. ಅದೇ ಥರ ನಾನಿವತ್ತು ಇಡ್ಲಿ ಹಿಟ್ಟಿಂದ ಮಾಡ್ತಾ ಇರೋದು. ಇದನ್ನು ಇಡ್ಲಿ ಹಿಟ್ಟನ್ನು ನಾನು ತೋರಿಸಿಲ್ಲ, ಎಲ್ಲರಿಗೂ ಗೊತ್ತಿದೆ ಇಡ್ಲಿ ಮಾಡೋದನ್ನು. ಆ ಹಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಒಂದು ದಿವಸ ಇಡ್ಲಿ ಮಾಡಿಕೊಡಿ, ಇನ್ನೊಂದು ದಿವಸ ಈ ಥರ ಮಾಡಿಕೊಡಿ, ಡಿಫ್ರೆಂಟಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಈಗ ವಡೆನ ಗೋಲ್ಡನ್ ಬ್ರೌನ್ ಬರೋವರೆಗೂ 2 ಕಡೆನೂ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ಲೆಸ್ ಕ್ರಿಸ್ಪಿ ಬರೋವರೆಗೂ ನೀವು ಬೇಯಿಸ್ಬೇಕಾಗತ್ತೆ. ನಿಮಗೆ ಗೊತ್ತಾಗುತ್ತೆ ಆ ಸೌಂಡ್, ಒಂಥರ ವಡೆದು ಹಿಂಗೆ ತಿರುಗಿಸ್ತಾ ಇರಬೇಕಾದ್ರೇ ಒಂಥರ ಗರ್ಗರಿ ಸೌಂಡ್ ಗೊತ್ತಾಗುತ್ತೆ ನಿಮಗೆ. ಅಲ್ಲಿವರೆಗೂ ಬೇಯಿಸ್ಕೊಂಡು ಹೊಂಬಣ್ಣ ಬಂದ ಮೇಲೆ ನೋಡಿ, ಈ ಕಲರ್ ಬರಬೇಕು. ಬಂದಮೇಲೆ ವಡೆಗಳನ್ನ ತೆಗೆದುಬಿಡಿ. ಫಸ್ಟು ನೀವು ವಡೆಗಳನ್ನ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಸುಲಭ ಮಾಡೋದು. ಕೆಲವೊಂದು ಸತಿ ಮಾಡ್ತಾ ಇರ್ಬೇಕಾದ್ರೆ 1 by 1 ವಡೆಗಳನ್ನ ತಿಂದುಬಿಡ್ತಾರೆ. ಸೊ ಹಾಗಾಗಿ ಅಷ್ಟು ರುಚಿಯಾಗಿರುತ್ತೆ. ಈ ಥರ ರೆಡಿ ಮಾಡ್ಕೊಳ್ಳಿ. ಬೇಡ ಬರೀ ವಡೆ ಮಾಡ್ಕೋತೀನಿ ಅಂದರೆ ಈ ಥರ ರೆಸಿಪಿಲಿ ನೋಡಿಕೊಂಡು ವಡೆನೂ ಮಾಡ್ಕೋಬೋದು ನೀವು. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಹೇಳ್ದಂಗೆ ಇಡ್ಲಿ ಹಿಟ್ಟಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಕಾದಿರೋ ತವ ಮೇಲೆ 2 ಸೌಟಷ್ಟು ಪಕ್ಕ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ತುಂಬ ಸ್ಪ್ರೆಡ್ ಮಾಡೋದು ಬೇಡ. 8 ಶೇಪ್ ಬರುತ್ತೆ ನೋಡಿ, ಈ ಶೇಪಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬೇಕು. ತಿರುಗಿಸಿ ಎಣ್ಣೆ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಬೆಂದಂಥ ಈ ಇಡ್ಲಿ ಹಿಟ್ಟಿಗೆ ಮಧ್ಯದಲ್ಲಿ ನಾವು ಕರೆದಿದ್ದೀವಲ್ಲ ಈಗ ವಡೆ, ಅದನ್ನು ಇಟ್ಬಿಟ್ಟು ಫೋಲ್ಡ್ ಮಾಡಿ ಇದೇ ಥರ. ಅದಕ್ಕೆ 8 ಶೇಪ್ ಮಾಡ್ಕೊಳ್ಳೋದು, ಫೋಲ್ಡ್ ಮಾಡೋಕ್ಕೆ ಈಸಿ. ಈಗ ನೋಡಿ, ಇಡ್ಲಿ ವಡಾಪಾವ್ ರೆಡಿ ಆಯಿತು. ಮಕ್ಕಳಿಗೆ ಸೇಮ್ ಐಟಮೇ ಆದರೆ ಸ್ವಲ್ಪ ಡಿಫ್ರೆಂಟ್ ಹೆಸರು ಹೇಳಿ, ಸ್ವಲ್ಪ ಶೇಪು ಟೇಸ್ಟು ಸ್ವಲ್ಪ ಬೇರೆ ಮಾಡಿಕೊಟ್ರೆ ಏನೋ ಯೂನಿಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಂತಾರೆ. ನೀವು ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಕೋಬೋದು. ಬ್ರೇಕ್ಫಾಸ್ಟ್ಗೆ ಈ ಥರ ಮಾಡಿ ವಡೆ ಇಡ್ಲಿ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ಮಾಡೋದು ಇದ್ದೇ ಇರುತ್ತಲ್ವ, ಈ ಥರ ಚೇಂಜಾಗಿ ಒಂದು ಸತ ಮಾಡ್ಕೊಳ್ಳಿ. ಎಲ್ರಿಗೂ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಓಕೆ ಫ್ರೆಂಡ್ಸ್.